mentioned, various people talking different languages about the result of the knee surgery. Finally, I selected, the family helped me to select Narayana Hospital with the very young and yet very experienced and qualified orthopedic surgeons performing such. After that, with little physio help, I progressed so rapidly that in 6 weeks after the operation, I was able to walk and very comfortably. And now, of course, I'm driving and I'm walking and I'm traveling. There is just no problem at all. I thought I was very fortunate to have selected the right hospital and the right doctors. But now, listening to the talk this morning, I find that the robotics have now found a niche and a positive place in knee replacements or joint replacements. I can only thank my luck. I thought, but I think it's the doctors who are very professional and they're very well-meaning and they understand that the patient, what he goes through before he comes. Knee surgery ಇಂದ ನಮ್ಮದು knee replacement surgery ತುಂಬಾ ಈಸಿ ಆಗಿದೆ. ಇದರಿಂದ ತುಂಬಾ ಪೇಷಂಟ್ಸ್ ಬೆನಿಫಿಟ್ ಆಗ್ತಾ ಇದ್ದಾರೆ. ಸೊ ನಾರಾಯಣ ಹೆಲ್ತಲ್ಲಿ ನಾವು ಈಗ ಆಲ್ರೆಡಿ 300ಗಿಂತ ಜಾಸ್ತಿ ಸರ್ಜರೀಸ್ ಮಾಡಿದ್ದೀವಿ. ಎಲ್ಲ ತುಂಬ ಸಕ್ಸಸ್ಫುಲ್ ಆಗಿದ್ದಾರೆ. ರಿಕವರಿ ಚೆನ್ನಾಗಿ ಆಗ್ತಾ ಇದ್ದಾರೆ. ಸೊ ಈ ರೋಬೋಟಿಕ್ ನೀ ಸರ್ಜರಿಲಿ ನನಗೆ ಹೇಳಿದಿರೋ ಹತ್ರ ತುಂಬ ಸಣ್ಣ ಇನ್ಸಿಷನಲ್ಲಿ ಆಪ್ರೇಷನ್ ಮಾಡ್ಬೋದು. ಮಸಲ್ ಕಟ್ ಮಾಡೋ ಅವಶ್ಯಕತೆ ಬರೋದಿಲ್ಲ. ಅದೇ ರೀತಿ ಅದಿಲ್ಲದಲೇ ಇರೋದ್ರಿಂದ ಬ್ಲಡ್ ಲಾಸ್ ತುಂಬ ಕಡಿಮೆ. ಹಾಗಾಗಿ ಪೇಷಂಟಿಗೆ ಪೇಯ್ನ್ ತುಂಬ ಕಡಿಮೆ ಇರುತ್ತೆ. ಓಲ್ಡ್ ಏಜಲ್ಲಿ ಈ ಪೇಯ್ನ್ ಮೆಡಿಕೇಷನ್ ತುಂಬ ಕೊಡೋ ಅವಶ್ಯಕತೆ ಇರಲ್ಲ. ಅವರು ರಿಕವರಿ ಫಾಸ್ಟಾಗಿ ಆಗ್ತಾರೆ. ಹಾಗಾಗಿ ಫಿಸಿಯೋಥೆರಪಿ ಎಕ್ಸಸೈಸಸ್ಸು ಅದ್ರ ಬಗ್ಗೆ ಅದರಿಂದ ಬರ್ತಕ್ಕಂಥ ಪೇಯ್ನು ತುಂಬ ಅನುಭವಿಸೋ ಅವಶ್ಯಕತೆ ಇಲ್ಲ. ಸೊ ಫಾಸ್ಟಾಗಿ ರಿಕವರಿ ಆಗುತ್ತೆ. ಇಟ್ ಇಸ್ ಡೆಫಿನೆಟ್ಲಿ ವೆರಿ ಯೂಸ್ಫುಲ್ ಇಫ್ ಯು ಹ್ಯಾವ್ ಎನ್ ಲೈಫ್ ಲಾಂಗ್ ಅನ್ನೋಕ್ಕೆ ಇದು ಎಷ್ಟೋ ಫ್ಯಾಕ್ಟರ್ ಇನ್ವಾಲ್ವ್ ಆಗುತ್ತೆ. ಸೊ ಇದು ಡೆಫಿನೆಟ್ಲಿ 20-30 ವರ್ಷ ಕಂಫರ್ಟಾಗಿ ಬರುತ್ತೆ. ಬಟ್ ಈ ಇಂಪ್ಲಾಂಟ್ ಹೇಗಿದೆ, ಪೊಸಿಷನ್ ಹೇಗಿದೆ, ಆಪರೇಷನ್ ಬಾಡಿ ವೇಟ್ ಏನಿದೆ, ಅದ್ರ ಮೇಲೆ ಎಷ್ಟು ಒತ್ತಡ ಬರುತ್ತೆ, ಅವ್ರು ಏನು ಆ್ಯಕ್ಟಿವಿಟಿ ಮಾಡ್ತಾರೆ, ತುಂಬ ಫ್ಯಾಕ್ಟರ್ಸ್ ಇದಕ್ಕೆ ಕೌಂಟ್ ಆಗುತ್ತೆ. ಬಟ್ ಡೆಫಿನೆಟ್ಲಿ ಮುಂಚೆ ಇರ್ತಕ್ಕಂಥ ಇಂಪ್ಲಾಂಟ್ಗಿಂತ ಇದು ತುಂಬ ಜಾಸ್ತಿ ಬಾಳ್ತದೆ. ಆಪರೇಷನ್ ಕಾಸ್ಟು ಪ್ರತಿಯೊಂದು ಪೇಷಂಟ್ಗೆ ಹೇಗೆ ಆಗುತ್ತೆ, ಅವ್ರಿಗೆ ಬಿ ಪಿ ಇದೆಯಾ, ಶುಗರ್ ಇದೆಯಾ, ಸರ್ಜರಿ ಆಗಿ ಬ್ಲಡ್ ಬೇಕಾಗುತ್ತಾ, ಅವ್ರು ಆಪರೇಷನ್ ಇರ್ತೀರಾ, ICU ಹೋಗ್ತಾರಾ, ಇಲ್ಲ ಡೈರೆಕ್ಟಾಗಿ ವಾರ್ಡಿಗೆ ಹೋಗ್ತಾರಾ, 3 ದಿನ ಇರ್ತಾರಾ, 5 ದಿನ ಇರ್ತಾರಾ, ತುಂಬ ಫ್ಯಾಕ್ಟರ್ಸ್ ಕೌಂಟ್ ಆಗುತ್ತೆ. ಬಟ್ ಡೆಫಿನೆಟ್ಲಿ ನಾರಾಯಣ ಹೆಲ್ತಿಂದ ಪೇಷಂಟ್ಗೆ ಆದಷ್ಟು ಹೆಲ್ಪ್ ಮಾಡಿ ತುಂಬ ರೀಸನಬಲ್ ಪ್ರೈಸಲ್ಲಿ ಅವ್ರು ಸರ್ಜರಿ ಮಾಡ್ಕೊತಾ ಇದ್ದಾರೆ. ನಾನು ಡಾಕ್ಟರ್ ಆರ್ಥೋಪೆಡಿಕ್ ಮೂಳೆ ತಜ್ಞರು. ನಂದು ರೋಬೋಟಿಕ್ ಸರ್ಜರಿ ಮತ್ತು ಸ್ಪೋರ್ಟ್ಸ್ ಮೆಡಿಸಿನ್ ಸ್ಪೆಷಾಲಿಟಿ. ಈಗ ನಾರಾಯಣ ಹೆಲ್ತಲ್ಲಿ ನಾವು ರೋಬೋಟಿಕ್ ನೀ ರಿಪ್ಲೇಸ್ಮೆಂಟ್ನ ಮಂಡಿ ನೋವಿನ ಜನಗಳಿಗೆ ಮಾಡ್ತಾಯಿದ್ದೀವಿ. ಈಗ ಸುಮಾರು 300 ಕೇಸ್ಗಳನ್ನ ಸೇಫ್ಲಿ ಮಾಡಿದ್ದೀವಿ. ಎಲ್ಲ ಪೇಷಂಟ್ಗಳು ಚೆನ್ನಾಗಿ ಸ್ಯಾಟಿಸ್ಫೈ ಆಗಿದ್ದಾರೆ. ನಾನು ಏನು ಒತ್ತಡ ಹಾಕಿ ಹೇಳೋದಂದರೆ, ಮೊಣಕಾಲು ನೋವಿದ್ದಾಗ ದಯವಿಟ್ಟು ಅದರಿಂದ ಸಫರ್ ಆಗಬೇಡಿ. ಸೇಫಾಗಿ ಸರ್ಜರಿ ಮಾಡ್ಬೋದು. ಆಮೇಲೆ ನೀವು ಎಲ್ಲ ದಿನನಿತ್ಯದ ಜೀವನದ ಸುಖಗಳನ್ನ ಅನುಭವಿಸ್ಬೋದು. ನೋವನ್ನು ತಿನ್ನೋ ಅವಶ್ಯಕತೆ ಇಲ್ಲ. ನಾವು ಸೇಫಾಗಿ ಏನು ತೊಂದರೆ ನಿಮಗೆ ಆಗದೇನೆ ಆಪ್ರೇಷನ್ ಮಾಡ್ಬೋದು ಬಿಕಾಸ್ ಆಫ್ ದ ಟೆಕ್ನಾಲಜಿ. ನಿಮಗೇನಾದರೂ ಮೊಣಕಾಲಲ್ಲಿ ತೊಂದರೆ ಇತ್ತು ಅಂದರೆ ನಮ್ಮನ್ನು ಬಂದು ಕಾಣಿ, ನಾವು ನೋಡಿಕೊಂಡು ನಿಮಗೆ ಹೆಲ್ಪ್ ಮಾಡೋ ಸಾಧ್ಯತೆ ಇದೆ. ನಮ್ಮಲ್ಲಿ ಇದು ಸ್ಕೀಮ್ ಕೂಡ ಇರುತ್ತೆ. ಹಾಗಾಗಿ ಯಾರೇ ಪೇಷಂಟು ತೊಂದರೆ ಇದ್ದರೆ ಅದನ್ನು ನಾವು ಅವರಿಗೆ ಸಹಾಯನೂ ಮಾಡ್ತೀವಿ. ಈಗ ಪ್ರತಿಯೊಂದು ಪೇಷಂಟು ಬೇರೆ ಬೇರೆ. ಈಗ ಪೇಷಂಟ್ಗೆ ಏನು ತೊಂದರೆಗಳಿದ್ದಾವೆ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ರೋಬೋಟಿಕ್ ಸರ್ಜರಿ ಮಾಡೋದ್ರಿಂದ ನನ್ನ ಎಕ್ಸ್ಪೀರಿಯನ್ಸ್ ಪ್ರಕಾರ 1 ಕಾಲು ಮಾಡಿದರೆ 15 ದಿವಸದಲ್ಲಿ ರೆಡಿ ಆಗ್ತಾರೆ ಪೇಷಂಟು. 2 ಕಾಲು ಮಾಡಿಸ್ಕೊಂಡಾಗ 3-4 ವಾರದಲ್ಲಿ ಕಮ್ಯುನಿಟಿ ಆ್ಯಂಬ್ಯುಲೇಟ್ರಿ ಹೊರಗಡೆ ಮನೆಯಿಂದ ಹೊರಗೆ ನಡೆಯೋಷ್ಟು ಕ್ಷಮತೆ ಬರುತ್ತೆ. ರೋಬೋಟಿಕ್ ಸರ್ಜರಿ ಮಾಡೋದ್ರಿಂದ ಫಿಸಿಯೋಥೆರಪಿ ನೀಡ್ಸು ಕಡಿಮೆ ಆಗುತ್ತೆ.